ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಈಗೆಲ್ಲ ಟ್ಯಾಟೋ ಹಾಕ್ಸೋದು ಟ್ರೆಂಡ್. 10-15 ವರ್ಷಗಳಿಂದ ಟ್ಯಾಟೋ ಟ್ರೆಂಡಿಂಗ್ನಲ್ಲಿದೆ. ಇಷ್ಟ ಆಗೋ ಪ್ರಾಣಿ, ಪಕ್ಷಿ, ಗೊಂಬೆಯಿಂದ ಹಿಡಿದು ಅವರ ಪ್ರೀತಿ ಪಾತ್ರರ ಹೆಸರು, ಫಸ್ಟ್ ಲೆಟರ್, ವೆರೈಟಿ ಡಿಸೈನ್ಸ್ ಜನ ಹಾಕಿಸ್ಕೊಳ್ತಾರೆ. ಈಗ ಪ್ರತಿ ರೋಡ್ಗೂ ಟ್ಯಾಟೋ ಶಾಪ್ಸ್ ಸಹ ಇದೆ. ಟ್ಯಾಟೋ ಹಾಕ್ಸೋರ ಸಂಖ್ಯೆ ಕಮ್ಮಿ ಏನಾಗಿಲ್ಲ. ರೋಡ್ ಸೈಡ್ ಟ್ಯಾಟೋ ಅಷ್ಟು ಸೇಫ್ ಅಲ್ಲ ಅಂತ ಗೊತ್ತಿದ್ರೂ ಕೆಲವರು ಕಮ್ಮಿ ದುಡ್ಡು ಅಂತ ಹಾಕಿಸ್ಕೊಳ್ತಾರೆ. ಸೇಫ್ಟಿಗಿಂತ ದುಡ್ಡೇ ಇಂಪಾರ್ಟೆಂಟ್ ಅಂತ ರೋಡ್ ಸೈಡ್ ಟ್ಯಾಟೋ ಹಾಕ್ಸೋರಿಗೆ ಸರ್ಕಾರ ಎಚ್ಚರಿಕೆ ಗಂಟೆ ಬಾರಿಸಿದೆ. ಅಷ್ಟೇ ಅಲ್ಲ, ರೋಡ್ ಸೈಡ್ ಟ್ಯಾಟೋ ಹಾಕ್ತಾ ಹಣ ಸಂಪಾದನೆ ಮಾಡೋರಿಗೆ ಆರೋಗ್ಯ ಇಲಾಖೆ ಬಿಸಿ ಮುಟ್ಸೋಕೆ ರೆಡಿಯಾಗಿದೆ. ರೋಡ್ ಸೈಡ್ ಹಾಕೋ ಟ್ಯಾಟೋದಿಂದ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ, ಅದಕ್ಕೆ ಬಳಸೋ ಇಂಕ್, ಸೂಜಿ ಯಾವುದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಲಾಗಿದೆ. ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ. ಕೆಲ ವರ್ಷಗಳಿಂದ ಟ್ಯಾಟೋ ಟ್ರೆಂಡ್ನಲ್ಲಿದೆ. ಎಷ್ಟೋ ರೀತಿಯ ಡಿಸೈನ್ಸ್ ಗಮನ ಸೆಳೆದಿದೆ, ಹಾಗೆ ಸೆಳೆಯುತ್ತಲೂ ಇದೆ. ಮೊದಲೆಲ್ಲ ನಮ್ಮ ಹಿರಿಯರು ಅಚ್ಚೆ ಹಾಕಿಸ್ಕೊಳ್ತಿದ್ರು. ಕೈ ಮೇಲೆ, ಹಣೆ ಮೇಲೆ ಚುಕ್ಕಿ, ರಂಗೋಲಿ ಥರ ಅಚ್ಚೆಗಳನ್ನು ಕೆಲ ಅಜ್ಜಿಯರ ಕೈ ಹಾಗೂ ಹಣೆ ಮೇಲೆ ನೋಡಬಹುದು. ಆದರೆ ಕಾಲಕ್ಕೆ ತಕ್ಕಂತೆ ಹೆಚ್ಚಿನ ಟ್ರೆಂಡ್ ಆಯಿತು ಈ ಟ್ಯಾಟೋಗಳು. ಈಗಂತೂ 100ಕ್ಕೆ 70ರಷ್ಟು ಜನ ಟ್ಯಾಟೋ ಹಾಕ್ಸೇ ಇರ್ತಾರೆ. ಪ್ರೊಫೆಷ್ನಲ್ ಟ್ಯಾಟೋ ಆರ್ಟಿಸ್ಟ್ಗಳು ಡಿಸೈನ್ಗೆ ತಕ್ಕಂತೆ ಹಣನೂ ಪಡೀತಾರೆ. ಆದರೆ ಕೆಲವರು ದುಡ್ಡಿನ ಮುಖ ನೋಡಿಕೊಂಡು ರೋಡ್ ಸೈಡ್ನಲ್ಲಿ ಹಾಕೋ ಟ್ಯಾಟೋ ಹಾಕಿಸ್ತಾರೆ. ಆದರೆ ಇದು ಸೇಫ್ ಅಲ್ಲ ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಳ್ತಿದೆ. ಟ್ಯಾಟೋನಿಂದ HIV, ಚರ್ಮದ ಕ್ಯಾನ್ಸರ್ ಬರುತ್ತೆ ಅಂತ ಆರೋಗ್ಯ ಇಲಾಖೆ ಶಾಕ್ ನ್ಯೂಸ್ ಕೊಟ್ಟಿದೆ. ರೋಡ್ ಸೈಡ್ ಹಾಕಿಸೋ ಟ್ಯಾಟೋನಲ್ಲಿ ಒಬ್ಬರಿಗೆ ಬಳಸಿರೋ ಸೂಜಿನೇ ಮತ್ತೊಬ್ಬರಿಗೂ ಬಳಸ್ತಾರೆ. ಹಾಗೆ ಡೆಡ್ಲಿ ಕೆಮಿಕಲ್ ಸಹ ಬಳಸ್ತಾರೆ. ಈ ನಿಟ್ಟಿನಲ್ಲೇ ಟ್ಯಾಟೋಗಳನ್ನು ಬ್ಯಾನ್ ಮಾಡೋಕ್ಕೆ ಸ್ಟೇಟ್ ಗೌರ್ಮೆಂಟ್ ಮುಂದಾಗಿದೆ.